ಹಾಯ್, ನಮಸ್ಕಾರ ಎಲ್ಲರಿಗೂ. ಗುಡ್ ಈವ್ನಿಂಗ್ ಆ್ಯಂಡ್ ಶುಭ ಸಂಜೆ. ನಾನೀಗ ಸಂಜೆ ವ್ಯೂ ತೋರಿಸ್ತಾ ಇದ್ದೇನೆ. ಇದೀಗ ಎಲ್ಲ ಕೆಲಸ ಆಯಿತು. ಇವತ್ತು ತೋಟದಲ್ಲಿ ಅಡಿಕೆ ತೆಗೆದದ್ದು. ಈಗ ತೋಟದ ಅಡಿಕೆಯನ್ನೆಲ್ಲ ಇಲ್ಲಿ ಅಂಗಳದಲ್ಲಿ ಹಾಕಿ ಆಯಿತು. ಹಾಗೆ ನೋಡಲಿಕ್ಕೆ ಬಂದು ಇನ್ನೇನಾದರೂ ವಿಡಿಯೋ ಮಾಡುವ ಅಂತ ಹೇಳಿ ಹೊರಟಿದ್ದೇನೆ ಈಗ. ಅಂದರೆ ಈಗ ನಮ್ಮ ತೋಟದಲ್ಲೇ ಎಂತಾಗಿದೆ ಅಂತಂದರೆ ಜಮ್ಮನೆರಳೆ ಆಗಿದೆ. ಹಾಗೆ ಅದರ ಬಗ್ಗೆ ಏನಾದರೂ ವಿಡಿಯೋ ಮಾಡುವ ಅಂತ ಹೇಳಿ ಇವತ್ತು ಹೊರಟಿದ್ದೇನೆ. ಇದೀಗ ನಮ್ಮದು ಮೇಲೆ ಇದು ಗುಡ್ಡ, ಮನೆಯ ಸುತ್ತ ಇದು. ಅಂದರೆ ಇಲ್ಲಿಗ ಅಡಿಕೆ ಹಾಕಿ ಇನ್ನು ವಿಡಿಯೋ ಮಾಡುವ ಅಂತ ಹೊರಟಿದ್ದೇನೆ. ನೋಡುವ ಹಾಗಾದರೆ ಜಮ್ಮನೆರಳೆಯನ್ನು. ಇದು ನಮ್ಮದೇ ತೋಟದಲ್ಲಿ ಅದು ಜಮ್ಮನೆರಳೆ. ಇದು ಅಂದರೆ ಊರಿದ್ದು. ಇದಕ್ಕೆ ಬೇರೆ ಬೇರೆ ಹೆಸರು ಉಂಟು. ಅಂದರೆ ಇಂಗ್ಲೀಷಲ್ಲಿ ಹೇಳೋದಾದರೆ ವಾಟರ್ ಆ್ಯಪಲ್ ಅಂತ ಹೇಳ್ತಾರೆ, ರೋಸ್ ಆ್ಯಪಲ್ ಅಂತ ಹೇಳ್ತಾರೆ, 3 ಸ್ಟಾರ್ ಆ್ಯಪಲ್ ಅಂತ ಹೇಳ್ತಾರೆ. ಅಂದರೆ ಜಮ್ಮನೆರಳೆ ಅಂತ ನಾವು ಹೀಗೆ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಹೇಳೋದು. ಅಂದರೆ ಈಗ ಇದು ನಟ್ಟೊಂದೆಷ್ಟು 4-5 ವರ್ಷ ಆಯಿತು. ಒಂದು 3 ವರ್ಷಕ್ಕೆ ಇದು ಆಗಲಿಕ್ಕೆ ಶುರುವಾಗಿದೆ, ದೊಡ್ಡದಾಗಿದೆ. ಇಲ್ಲಿ ಫುಲ್ಲು ಬಿದ್ದಿದೆ. ಅಂದರೆ ಇದನ್ನು ನಾವು ಹೀಗೆ ಇಟ್ಟು ಬಿಡ್ತೇವೆ. ಅಂದರೆ ಈಗ ಹಕ್ಕಿ ಎಲ್ಲ ಬರ್ತದಲ್ಲ, ಅದಕ್ಕೆ ತಿನ್ನಲಿಕ್ಕೆ ಸಿಗೋದಿಲ್ಲಲ್ಲ, ಅದಕ್ಕೆ ಅದನ್ನು ನಾವು ಹಾಗೆ ಇಟ್ಟು ಬಿಡ್ತೇವೆ. ಹಕ್ಕಿ ಎಲ್ಲ ಬಂದು ತಿಂದು ಹೋಗ್ತಾ ಇರ್ತದೆ ಇದನ್ನು. ಹಾಗೆ ನಾವು ತಿಂತಿದ್ವಿ, ಅಂದರೆ ತಿಂತೇವೆ, 1-2 ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗೆ ತಿಂತಾ ಇದ್ವಿ ನಾವು ಸಹ. ಆದರೆ ಆಗ ಎಂತಂತಂದರೆ ತುಂಬ ತಿನ್ನಬೇಕು ಅಂತ ಆಗ್ತಾಯಿತ್ತು. ಅದಕ್ಕೆ ಎಂತ ಮಾಡಿದ್ದು, ಬೇರೆ ಕಡೆಯಿಂದ ಗಿಡ ತಂದು ನೆಟ್ಟದ್ದು. ಈಗ ತಿಂದು ತಿಂದು ಸಾಕಾಗಿದೆ ನನಗೆ. ಹಾಗೆ ಈಗ ಆದದನ್ನೆಲ್ಲ ಹಾಗೆ ಬಿಡೋದು. ಈಗ ಎಂತ ಹಕ್ಕಿ ಎಲ್ಲ ಬರ್ತದಲ್ಲ, ಅದೇ ತಿಂದು ಹೋಗ್ತದೆ. ಅದಕ್ಕೆ ಸಹ ಖುಷಿ ಆಗ್ತದೆ. ಹಾಗೆ ಹೀಗೆ ನೋಡುವಾಗ ಏನಾದರೂ ಇದರಲ್ಲಿ ಜಮ್ಮನೆರಳೆಯಲ್ಲಿ ಎಂತಾದರೂ ಯೂಸಸ್ ಇರ್ಬೋದಾ, ಎಂತಾದರೂ ಮಾಡ್ಬೋದಾ ಹಾಗೆ ಯೋಚನೆ ಮಾಡುವಾಗ ನನಗೊಂದು ಒಬ್ಬರು ಹೇಳಿದರು, ಹೀಗೆ ಮಾಡಿ ಅದು ತುಂಬ ಒಳ್ಳೆಯದು, ಮತ್ತು ಇದರಲ್ಲಿ ಸಹ ಹೆಲ್ತ್ ಬೆನಿಫಿಟ್ ತುಂಬ ಉಂಟು ಅಂತ ಹೇಳಿದರು. ಹಾಗೀಗ ನಾನು ಮತ್ತು ಅಮ್ಮ ಇಬ್ಬರು ಸಹ ಸೇರಿ ಅದನ್ನು ಮಾಡುವ ಅಂತ ಹೇಳಿ ಈಗ ಹೊರಟಿದ್ದೇವೆ. ಇದೀಗ ಜಮ್ಮನೆರಳೆ ಕೊಯ್ಯೋದು. ತುಂಬ ಉಂಟು ಇದರಲ್ಲಿ ಜಮ್ಮನೆರಳೆ. ಅಂದರೆ ಸಣ್ಣ ಸಣ್ಣ ಆಗಿರ್ತದೆ ಮತ್ತು ದೊಡ್ಡದಾಗ್ತದೆ. ಅದರಲ್ಲಿ ಮಾತ್ರ ತಿನ್ನುವಾಗ ನೋಡ್ಕೊಳ್ಬೇಕಾಗ್ತದೆ. ಈಗ ಮಳೆಗಾಲದಲ್ಲೆಲ್ಲ ಹೇಗಿರ್ತದೆ ಅಂತಂದರೆ ಹುಳ ಇರುವ ಚಾನ್ಸಸ್ ತುಂಬ ಇರ್ತದೆ. ಆಗ ನಾವು ನೋಡ್ಕೊಳ್ಬೇಕಾಗ್ತದೆ ಅದನ್ನು. ಇದರಲ್ಲಿ ಹೇಳೋದಾದರೆ ನೀರಿನ ಅಂಶ ತುಂಬ ಜಾಸ್ತಿ ಇರ್ತದೆ. ಈಗ ಬಾಯಾರಿಕೆ ಆದಾಗೆಲ್ಲ ಉಂಟಲ್ಲ, ಈ ಜಮ್ಮನೆರಳನ್ನು ತಿಂದರೆ ಒಮ್ಮೆಗೆ ನಮಗೆ ಏನು ಬಾಯಾರಿಕೆ ಆಗಿರ್ತದಲ್ಲ, ಅದು ಪೂರ ಕಡಿಮೆ ಆಗ್ತದೆ ನಮಗೆ. ಇದೊಂದು ವರ್ಷದಲ್ಲಿ ಹೇಳೋದಾದರೆ 2-3 ಸಲ ಆಗ್ತದೆ ಇದು ಈ ಜಮ್ಮನೆರಳೆ. ಈಗ ಮಳೆ ಟೈಮಲ್ಲಿ ಸಹ ಆಗ್ತದೆ. ಅಂದರೆ ಮಳೆ ಟೈಮಲ್ಲಿ ಆಯಿತು ಅಂತಂದರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರ್ತದೆ, ಅಂದರೆ ಸ್ವಲ್ಪ ಸಪ್ಪೆ ಕೂಡ ಇರ್ತದೆ ಇದು. ಬೇಸಿಗೆಗಾಲದಲ್ಲಿ ಚೂರು ಅಂದರೆ ಅದಕ್ಕಿಂತ ಸಪ್ಪೆ ಇರೋದಿಲ್ಲ, ಸ್ವಲ್ಪ ಜಾಸ್ತಿ ಚೂರು ಸಿಹಿ ಅಂತ ಹೇಳ್ಬೋದು. ಅಂದರೆ ಈ ಜಮ್ಮನೆರಳೆ ಇದು ಒಂಥರ ಊರಿನ ಜಮ್ಮನೆರಳೆ ಥರ. ಇದು ಚೂರು ಹುಳಿ. ಇದೀಗ ನಮ್ಮದು ಕಷಿ ಅಲ್ಲ, ಈಗ ಕಷಿ ಬರ್ತದಲ್ಲ, ಇದೇ ಕಡು ಕೆಂಪಲ್ಲೇ ಇರ್ತದೆ ಕಷಿದು ಕೂಡ. ಅದು ದೊಡ್ಡದಿರ್ತದೆ. ಅಂದರೆ ಅದು ಸೀಡ್ಲೆಸ್, ಇದು ಸೀಡ್ ಇದ್ದದ್ದು ಆಯಿತಾ. ನಮ್ಮದು ಸೀಡ್ ಇರುವುದಿದು. ಇದರಲ್ಲೇ ಬಿಳಿ ಕಲರ್ ಕೂಡ ಬರ್ತದೆ. ಅದೊಂಚೂರು ಸಿಹಿ ಇರ್ತದೆ, ಇದೊಂಚೂರು ಹುಳಿ ನೋಡಿ. ಅಂತೆ ಒಳಗಡೆ ಬೀಜ ಉಂಟು ಇದರಲ್ಲಿ ಅಲ್ವಾ. ಅಂದರೆ ಕಷಿಯಲ್ಲೆಲ್ಲ ಬೀಜ ಇರುವುದಿಲ್ಲ. ಹಾಗೆ ಇದು ಫುಲ್ಲು ಜಮ್ಮನೆರಳೆ ತುಂಬ ಉಂಟಿದ್ದಲ್ಲಿ, ಮರದಲ್ಲಿ ತುಂಬ ಆಗಿದೆ ಇದು. ಹಾಗೆ ಈಗ ಕೊಯ್ದೆಲ್ಲ ಆಯಿತು. ಹಾಗಾದರೆ ಇನ್ನು ನೆಕ್ಸ್ಟ್ ಎಂತ ಮಾಡ್ತೇವೆ ಅಂತ ತೋರಿಸ್ತೇವೆ ನಾವು. ಇದೀಗ ನಮ್ಮದು ತೋಟ ಸಂಜೆ ಆಗಿದೆ. ಅಂದರೆ ನಾನೀಗ ಎಲ್ಲ ಕೆಲಸ ಆಗಿ ಹಾಗೆ ಅಡಿಕೆ ಹೇಗೆ ಎಷ್ಟೆಲ್ಲ ಆಗಿದೆ ಅಂತ, ಅಂದರೆ ಕೊಯ್ದಿದ್ದಾರೆ ಅಂತ ಹೇಳಿ ನೋಡಲಿಕ್ಕೆ ಹೋಗಿ, ಅಂದರೆ ತೋಟದ ಆಚೆ ಬಂದದ್ದು. ಸಂಜೆ ಆಗಿದೆ. ಇದೀಗ ತೋಟ ಫುಲ್ ಕ್ಲೀನ್ ಆಗಿದೆ, ಅಡಿಕೆ ಎಲ್ಲ ಹೆಕ್ಕಿ ಎಲ್ಲ ಆಗಿದೆ ನಮ್ಮದು. ಇದು ನಮ್ಮದು ತೋಟ, ಈ ಕಡೆ ಮನೆ ಹಿಂದೆ ಇರುವಂಥ ತೋಟ. ಇದೀಗ ಅಲ್ಲಿ ಜಮ್ಮನೆರಳೆ ಗಿಡ ಇಲ್ಲೇ ತೋಟದಲ್ಲೇ ಇರೋದು, ನಟ್ಟದು ಸೈಡಲ್ಲಿ. ಇದು ಕಾಳುಮೆಣಸಿನ ಗಿಡ. ಇನ್ನು ಇದು ಸಹ ತೆಗಿಲಿಕ್ಕೆ ಆಗಿದೆ, ಅದರಲ್ಲೆಲ್ಲ ಆಗಿದೆ, ಫುಲ್ ಆಗಿದೆ ಅದರಲ್ಲಿ ಸಹ. ಇನ್ನು ಅಂದರೆ ಸ್ವಲ್ಪ ಇನ್ನು ಸಹ ಅದು ಬೆಳಿಬೇಕು. ಅಂದರೆ ನೋಡಿ ಅಂತೆ, ಇನ್ನು ಇದು ಸಹ ತೆಗಿಲಿಕ್ಕೆ ಬಂದಿದೆ, ಸೀಸನ್ ಆಗಿದೆ ಇದು ಸಹ ತೆಗಿಲಿಕ್ಕೆ. ಹಾಗಾದರೆ ಇನ್ನು ಶುರು ಮಾಡುವ ನಾವು. ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ಜಮ್ಮನೆರಳೆಯನ್ನು ಚೆಂದ ತೊಳಿಬೇಕು. ಅಂದರೆ ಎಂಥದ್ದು ಅದರಲ್ಲಿ ಈಗ ಹುಳ ಎಂಥದ್ದು ಉಂಟಾ ಅದಕ್ಕೆ ತೊಳಿಬೇಕು. ಮತ್ತೊಂದು 4 ಮೆಣಸು, ಕಾಯಿ ಮೆಣಸು, ಅದನ್ನು ಸಹ ತೊಳಿಬೇಕು. ತೊಳೆದಾದ್ಮೇಲೆ ಅದರ ನೀರನ್ನು ತೆಗೆದು ನೆಕ್ಸ್ಟಿಗೆ ಏನು ಮಾಡಬೇಕು ಅಂತಂದರೆ ಇದನ್ನು ಸಣ್ಣ ಕಟ್ ಮಾಡೋದು.
ಎಷ್ಟಾಗ್ತದೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿದರೆ ಆಯಿತು. ಈಗ ಹೇಳುವುದಾದರೆ ಇದು ಈ ಜಮ್ನೆರಳೆ ತುಂಬ ಒಳ್ಳೆಯದಂದರೆ ಈಗ ನಾವು ಹೀಗೆ ನೆಗ್ಲೆಕ್ಟ್ ಮಾಡಿ ಬಿಡ್ತೇವೆ, ಇದು ಅಷ್ಟೇ ಎಂತಕ್ಕೆ ಯೂಸ್ ಇರಲಿಕ್ಕಿಲ್ಲ ಅಂತ. ಆದರೆ ಹೇಳುವುದಾದರೆ ಇದರಲ್ಲಿ ವಿಟಮಿನ್ ಸಿ ತುಂಬ ಉಂಟು, ಅಂಶ ತುಂಬ ಉಂಟು. ಅಂದರೆ ಈಗ ಸೇವನೆ ಮಾಡಿದರೆ ಉಂಟಲ್ಲ, ನಮ್ಮದು ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ನೆಕ್ಸ್ಟಿಗೆ ಕೊಲೆಸ್ಟ್ರಾಲಿಗೆ ಕೂಡ ಇದು ತುಂಬ ಒಳ್ಳೆಯದು. ಅಂದರೆ ಹೃದಯ ರೋಗ ಬರ್ತದಲ್ಲ ಅದಕ್ಕೆ, ಅಂದರೆ ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ತುಂಬ ಒಳ್ಳೆಯದಿದ್ದು. ಬೇಸಿಗೆಯಲ್ಲಿ ಇದನ್ನು ತಿಂದರೆ ಉಂಟಲ್ಲ ಬಾಡಿ ಹೈಡ್ರೇಟ್ ಆಗಿರ್ತದೆ, ಅಂದರೆ ನೀರಿನ ಅಂಶ ಬಾಡಿಯಲ್ಲಿ ಉಳಿತದೆ ಇದು. ಸೊ ಹೈಡ್ರೇಟ್ ಆಗಿ ಇಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಇದು. ಈಗ ಮತ್ತು ದೇಹದಲ್ಲಿ ಏನಾದರೂ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಏನಾದರೂ ಇದ್ದರೆ ಉಂಟಲ್ಲ ಇದು ತೆಗಿತದೆ, ಬಾಡಿಯಿಂದ ತೆಗಿತದೆ. ಹಾಗೆ ಹೇಳ್ಬೋದು ಎಂತ ಅಂತಂದರೆ ಈ ಹಣ್ಣು ಉಂಟಲ್ಲ ಆಯುರ್ವೇದಿಕ್ ಔಷಧಿಗಳಲ್ಲಿ ತುಂಬ ಹೆಚ್ಚಾಗಿ ಯೂಸ್ ಮಾಡ್ತಿದ್ರು. ಸೊ ತುಂಬ ಉಪಯೋಗ ಉಂಟು, ನಾವು ತಿಳ್ಕೊಳ್ಬೇಕು ಅಷ್ಟೇ. ಇದೀಗ ಮೆಣಸನ್ನು ಏನು ಮಾಡಬೇಕು ಅಂತಂದರೆ ಅಡ್ಡಡ್ಡ ಕಟ್ ಮಾಡಬೇಕು. ಒಂದು 4 ಮೆಣಸು ಅಂದರೆ ನಾವೆಷ್ಟು ಜಮ್ನೆರಳೆ ತಗೊಳ್ತೇವೆ ಅದರ ಮೇಲೆ, ಆಯಿತಾ. ಈಗ ನಾವು ಅಷ್ಟು ತಗೊಂಡಿದ್ದೇವಲ್ಲ ಅದಕ್ಕೊಂದು 4 ಮೆಣಸು, ಸಾಧಾರಣ ಇದು ಖಾರ ಉಂಟು ಇದು ಮೆಣಸು. 4 ಮೆಣಸನ್ನು ಅಡ್ಡಡ್ಡ ಕಟ್ ಮಾಡಿ ಹಾಕೋದು ಇದನ್ನು ಹೀಗೆ. ನಾವು ಫಸ್ಟಿಗೆ ಎಂತ ಮಾಡಿದ್ವಿ, ಚೂರಿಯಲ್ಲಿ ಕಟ್ ಮಾಡಿದ್ವಿ ಸಣ್ಣ ಸಣ್ಣದು, ಕೈಯಲ್ಲಿ ಸಹ ಕಟ್ ಮಾಡಲಿಕ್ಕೆ ಆಗ್ತದೆ. ಅದು ಮತ್ತೆ ತುಂಬ ದಿವಸ ಉಳಿಯುವುದಿಲ್ಲ, ಒಂದು ಬೇಗ ಬೇಗ ದೊಡ್ಡದಾಗ್ತದೆ, ಮತ್ತು ಹಣ್ಣಾಗ್ತದೆ, ಕೆಂಪಾಗ್ತದೆ, ಉದುರ್ತದೆ ಮತ್ತೆ. ಹೌದು, ಬೇಗ ಉದುರ್ತದೆ. ಆಗ ಒಂದು ಸ್ವಲ್ಪ ಇದು ಸಣ್ಣ ಇರುವಾಗ ಅಷ್ಟು ದೊಡ್ಡ ಆಗಲಿಕ್ಕಿಲ್ಲ ಅಂತ ಆಗ್ತದೆ. ಅದರ ದೊಡ್ಡದಾಗುವಾಗ ಉಂಟಲ್ಲ ಕೆಂಪು ಕಲರ್ ಬಂದು ದೊಡ್ಡದಾಗ್ತದೆ. ಇದೀಗ ಪೀಸ್ ಮಾಡಿ ಆಯಿತು, ಇದನ್ನೊಂದು ಬಾಕ್ಸಲ್ಲಿ ಹಾಕುವ. ನೆಕ್ಸ್ಟಿಗೆ ಎಲ್ಲವನ್ನು ಬಾಕ್ಸಲ್ಲಿ ಹಾಕಿದ್ದಾಯ್ತು. ಈ ಮೆಣಸು ಮತ್ತು ಜಮ್ನೆರಳೆ ಏನು ಕಟ್ ಮಾಡಿದ್ದು ಎಲ್ಲವನ್ನು ಬಾಕ್ಸಿಗೆ ಹಾಕೋದು. ಬಾಕ್ಸಿಗೆ ಹಾಕಿದ ಮೇಲೆ ಇದಕ್ಕೆ ಉಪ್ಪು ಹಾಕೋದು, ಎಷ್ಟು ಬೇಕು ಒಂದು ಅಂದಾಜಿಗೆ ನೋಡ್ಕೊಂಡು ಹಾಕಿ. ಇದು ಕಲ್ಲುಪ್ಪು ಬಳಸಿದರೆ ಒಳ್ಳೆಯದು ಹುಳಿ ಉಪ್ಪಿಗಿಂತ. ಅಂದರೆ ಆಹಾರ ಪದಾರ್ಥದಲ್ಲಿ ಕಲ್ಲುಪ್ಪನ್ನು ಸೇರಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನೀರನ್ನು ಕೂಡ ಸೇರಿಸೋದು ಇದಕ್ಕೆ ಎಲ್ಲ, ಮತ್ತು ಅದನ್ನು ಚೆಂದಕ್ಕೆ ಮಿಕ್ಸ್ ಮಾಡೋದು. ಅಂದರೆ ಉಪ್ಪು ಹಾಕಿದ್ದೇವಲ್ಲ ಅದಕ್ಕೆ ಚೆಂದಕ್ಕೆ ಈಗ ಮಿಕ್ಸ್ ಮಾಡಬೇಕು ಅದನ್ನು, ಆಯಿತಾ. ಇದನ್ನು ಮತ್ತೆ ಹಾಗೆ ಇಡಿ, ಒಂದು 5 ಗಂಟೆ ಕಾಲ ಹಾಗೆ ಇಡಿ, ಮತ್ತೆ ತಿಂದು ನೋಡಿ, ಚೆಂದ ಟೇಸ್ಟಾಗಿರ್ತದೆ ಇದು. ಸೊ ಇಂಥದ್ದೇ ವೀಡಿಯೋನ ಇನ್ನೂ ಸಹ ಹಾಕ್ತದೆ, ಅಂದರೆ ನೇಚರಲ್ಲಿ ಏನೆಲ್ಲ ಉಂಟು ಅದರಿಂದ ಏನು ಮಾಡ್ಬೋದು ಆ ಥರ ಕಾನ್ಸೆಪ್ಟನ್ನು ತಗೊಂಡು ನಾನು ಮಾಡ್ತಿರೋದು. ಹಾಗೆ ಪ್ರತಿ ವಿಡಿಯೋಗೂ ಕೂಡ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇಂಥ ವಿಡಿಯೋನ ನಾವು ಇನ್ನೂ ಸಹ ತುಂಬ ಹಾಕ್ತೇವೆ, ನಿಮ್ಮ ಸಪೋರ್ಟ್ ಯಾವಾಗಲೂ ಸಹ ಬೇಕಾಗ್ತದೆ. ಅಂದರೆ ನಾನು ಯಾವಾಗಲೂ ಈ ನೇಚರಲ್ಲಿ ಏನುಂಟು ಆ ಥರದನ್ನು ಡಿಸ್ಕವರ್ ಮಾಡಿ ಏನು ಹೆಲ್ತ್ ಬೆನಿಫಿಟ್ ಉಂಟು ಆ ಥರ ನೋಡ್ಕೊಂಡು ನಾನು ವೀಡಿಯೋ ಮಾಡೋದು. ಸೊ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಎಲ್ಲ ವೀಡಿಯೋಸನ್ನು ನೋಡಿ, ತಪ್ಪದೆ ಫುಲ್ ನೋಡಿ. ಏನಾದರೂ ತಪ್ಪಾಗಿ ಹೇಳಿದರೆ ಕಮೆಂಟ್ ಮಾಡಿ, ಆ ತಪ್ಪನ್ನು ನಾವು ತಿದ್ಕೊಳ್ತೇವೆ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ಜಮ್ನೆರಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಬಾಯ್ ಬಾಯ್.